ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ವಿಶಿ ವ್ಲಾಗ್ಸ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಇದು ಅಮ್ಮನ ಮನೆ ಗೃಹ ಪ್ರವೇಶದ ಕಂಟಿನ್ಯೂಷನ್ ವ್ಲಾಗ್ ಆಗಿರುತ್ತೆ. ರಾತ್ರಿ ಮನೆಯಲ್ಲಿ ನವಗ್ರಹ ಪೂಜೆ ಹಾಗೆ ಹೋಮ ಎಲ್ಲ ಮುಗಿಸ್ಕೊಟ್ರು ಅಲ್ವಾ. ಇನ್ನು ಬೆಳಗ್ಗೆ ಇವಾಗ ಕಳಶದ ಪೂಜೆ ಜೊತೆಗೆ ಹಸುನ ಮನೆ ಕರ್ಕೊಂಡು ಬರೋ ಪೂಜೆನ ಮಾಡ್ತಾ ಇದ್ದಾರೆ. ನಾವು ರಾತ್ರಿ ಹೋಮ ಎಲ್ಲ ಮುಗಿಸಿ ಮಲಗೋ ಅಷ್ಟರಲ್ಲಿ ಮಧ್ಯರಾತ್ರಿ ಆಗಿತ್ತು. ರಾತ್ರಿ ಪೂರ್ತಿ ಏನು ಯಾರೂ ಎಚ್ಚರ ಇರಲಿಲ್ಲ. ಅಂದರೆ ಒಂದು 2 ಅವರ್ ಆದರೂ ನಾವು ನಿದ್ದೆ ಮಾಡಿದೋ. ಅದಾದಮೇಲೆ 3 ಗಂಟೆಗೆ ಮತ್ತೆ ಎದ್ದು ಸ್ವಲ್ಪ ಹೊರಗಡೆ ಎಲ್ಲನೂ ಸ್ವಚ್ಛ ಮಾಡಬೇಕು ಅಂತ ಹೇಳಿದರು. ಅಂದರೆ ರಾತ್ರಿ ಬಾಗಿಲು ಮುಂದೆ ಅನ್ನ ಎಲ್ಲ ಬಾಳೆ ಎಲೆಗೆ ಹಾಕಿದ್ರಲ್ವ, ಅದನ್ನೆಲ್ಲ ತೆಗೆದು ಸ್ವಚ್ಛ ಮಾಡಬೇಕು ಅಂತ ಹೇಳಿದರು ನಮಗೆ. ಹಾಗಾಗಿ ಅದನ್ನೆಲ್ಲ ಮಾಡಿಕೊಂಡು ಇನ್ನು ನಾವು ಕೂಡ ಸ್ನಾನ ಎಲ್ಲ ಮಾಡಿ ಇವಾಗ ಪೂಜೆಗೆ ಅಣಿ ಮಾಡ್ಕೊಳ್ತಾ ಇದ್ದೀವಿ. 2 ಗಂಟೆ ಅಲ್ವ ನಿದ್ದೆ ಮಾಡಿದ್ದು, ಹಾಗಾಗಿ ಎಲ್ಲರೂ ನಿದ್ದೆಗಣ್ಣಲ್ಲೇ ಇದ್ದೋ ಇವತ್ತು. ಆದರೂ ಒಂಥರ ಖುಷಿ ಇತ್ತು ಎಲ್ಲರಿಗೂ. ಸುಮಾರು ದಿನದ ಕನಸು, ನಮ್ಮ ಅಮ್ಮನ ಕನಸು ಈ ಮನೆ ಇಷ್ಟು ಬೇಗ ಆಯ್ತಲ್ಲ, ಸದ್ಯ ಮನೆಗೆ ಹೋಗೋ ಥರ ಆಯ್ತಲ್ಲ ಅಂತ ಹೇಳ್ಬಿಟ್ಟು ಅದು ಹೇಳ್ತೀನಿ ಏನು ಎತ್ತ ಅಂತ ಎಲ್ಲ ಹೇಳ್ಬಿಟ್ಟು, ಯಾಕೆ ನಾವು ಇಷ್ಟು ಬೇಗ ಮನೆಗೆ ಹೋಗ್ತಾ ಇದ್ದೀವಿ, ಪೇಂಟ್ ಗಿಂಟೆಲ್ಲ ಏನು ಮಾಡಿಸ್ತೇನೆ ಅಂತ ಹೇಳ್ಬಿಟ್ಟು ನೀವು ಕೂಡ ಕೇಳ್ತಾ ಇದ್ರಿ. ಮನೆ ಗೃಹ ಪ್ರವೇಶಕ್ಕೆ ಮುಂಚೆನೇ ಎಲ್ಲ ಪದಾರ್ಥನೂ ತೊಗೊಂಡೋಗಿ ಇಟ್ಬಿಟ್ಟಿದ್ದೀರಲ್ಲ, ಮೊದಲು ಗೃಹ ಪ್ರವೇಶ ಮುಗಿಸ್ಕೊಂಡು ಅದಾದಮೇಲೆ ಸಾಮಗ್ರಿಗಳನ್ನೆಲ್ಲ ತೊಗೊಂಡೋಗ್ಬೇಕು, ನಮ್ಮ ಕಡೆ ಆ ಥರ ಮಾಡೋದು ಅಂತೇಳಿ ಅದ್ರ ಬಗ್ಗೆ ಕೂಡ ಹೇಳ್ತೀನಿ ನಾನು. ಇನ್ನು ಇವಾಗ ಕಳಶದ ಪೂಜೆನ ಮಾಡ್ತಾ ಇದ್ದಾರೆ. ನಮ್ಮ ಕಡೆ ಏನು ಮಾಡ್ತಾರೆ ಅಂದರೆ ಒಂದು 5 ಜನ ಮುತ್ತೈದೆಯರು, ಇಲ್ಲಾಂದರೆ 9 ಜನ ಮುತ್ತೈದೆಯರು ಆ ಊರಲ್ಲಿ ತೊರೆ ಇದೆ, ತೊರೆ ಅಥವಾ ಕೆರೆ ಹತ್ರ ಹೋಗ್ಬಿಟ್ಟು ಅಲ್ಲಿ ನೀರಿಗೆ ಪೂಜೆ ಮಾಡಿ ಅದಾದಮೇಲೆ ತುಂಬಿದ ಕೊಡದಲ್ಲಿ ನೀರು ತೊಗೊಂಡು ಬರ್ತಾರೆ ಮನೆ ಹತ್ರ. ನಾವು ಅವ್ರನ್ನ ಒಳಗಡೆ ಕರ್ಕೊಳ್ಬೇಕು, ಅಂದರೆ ಪಾದ ತೊಳೆದು ಒಳಗಡೆ ಕರ್ಕೊಳ್ಬೇಕು. ಆದರೆ ನಾವು ಬೆಳಗಿನ ಜಾವನೇ ಅಲ್ವಾ ಪೂಜೆ ಇಡಿಸಿದ್ದು, ಹಾಗಾಗಿ ಅಷ್ಟು ಬೇಗ ಅಲ್ಲಿ ತೊರೆ ಹತ್ರ ಹೋಗಿ ಹೆಣ್ಮಕ್ಳು ತೊಗೊಂಡು ಬರೋದೆಲ್ಲ ಅಷ್ಟು ಚೆನ್ನಾಗಿರಲ್ಲ, ಸ್ವಲ್ಪ ಭಯ ಇರುತ್ತೆ ಅಲ್ವಾ. ಹಾಗಾಗಿ ಆ ಥರ ಬೇಡ, ಮನೇಲಿ ನಲ್ಲಿ ನೀರು ಬರುತ್ತಲ್ವ ಅದರಲ್ಲೇನೆ ತುಂಬಿಸ್ಕೊಳ್ಳೋಣ ಸಾಕು ಅಂತೇಳಿ ಹೇಳಿದ್ರು. ಮೊದಲು ಅಂದ್ಕೊಂಡು ಒಂದು ತೊಟ್ಟಿಗೆ ನೀರು ತುಂಬಿಸ್ಬಿಡೋಣ, ಅಂದರೆ ತೊಟ್ಟಿನೆಲ್ಲ ಕ್ಲೀನ್ ಮಾಡಿ ಅದಕ್ಕೆ ನೀರು ತುಂಬಿಸ್ಕೊಂಡು ಬಿಡೋಣ, ಅಲ್ಲಿಂದನೇ ತುಂಬ್ಕೊಂಡು ಬರೋಣ ಅಂತೇಳಿ. ಅದಕ್ಕೆಲ್ಲ ಟೈಮ್ ಹಿಡಿಯುತ್ತೆ, ಬೇಡ ಕೊಳದಲ್ಲಿ ಬರೋ ನೀರು ಕೂಡ ಶುದ್ಧವಾಗೇ ಇರುತ್ತೆ, ಅದರಲ್ಲೇ ಮಾಡೋಣ, ಏನು ತೊಂದರೆ ಇಲ್ಲ ಅಂತೇಳಿ ಅಪ್ಪ ಹೇಳಿದ್ರು. ಹಾಗಾಗಿ ಕೊಳದಲ್ಲೇ ನೀರೆಲ್ಲನೂ ತುಂಬಿಸ್ಬಿಟ್ಟು ಇಲ್ಲೇನೇ ಪೂಜೆ ಎಲ್ಲನೂ ಮಾಡ್ತಾ ಇದ್ದೀವಿ. ಇನ್ನು ಬೆಳಗಿನ ಜಾವನೇ ಯಾಕೆ ಪೂಜೆ ಇಟ್ಕೊಂಡಿದ್ದು ಅಂತ ಅಂದರೆ ನಮಗೆ ಮುಹೂರ್ತ ಬಂದಿದ್ದೆ ಆ ಥರ. ರಾತ್ರಿ ನವಗ್ರಹ ಪೂಜೆ ಹೋಮ ಎಲ್ಲ ಮುಗಿದ್ಬಿಡ್ಬೇಕು, ಬೆಳಗ್ಗೆ ಒಂದು 7 ಗಂಟೆ 7:30 ಅಷ್ಟರಲ್ಲಿ ಗೃಹ ಪ್ರವೇಶ ಮುಗ್ದೋಗ್ಬಿಡ್ಬೇಕು. ಅದಾದಮೇಲೆ ಗಳಿಗೆ ಅಷ್ಟೊಂದು ಚೆನ್ನಾಗಿಲ್ಲ ಮನೆಗೆ ಹೋಗ್ಲಿಕ್ಕೆ ಅಂತ ಹೇಳಿದರು. ನಾವು ಕೂಡ ಸರಿ ಅಂತ ಅಂದೋ. ಅಂದರೆ ಒಂದು 9 ಗಂಟೆ ಮೇಲೆ ಚೆನ್ನಾಗಿತ್ತಂತೆ ಟೈಮು, ಅದಕ್ಕಿಂತ ಮುಂಚೆ ಚೆನ್ನಾಗಿರಲಿಲ್ವಂತೆ. ಅದಲ್ಲದೆ ನಾವು ಮನೆ ಗೃಹ ಪ್ರವೇಶ ಮಾಡಿದ ದಿನ ಬಂದು ವರಮಹಾಲಕ್ಷ್ಮಿ ಹಬ್ಬದ ದಿನ, ಅದೊಂದು ವಿಶೇಷ ಅಂತಲೇ ಹೇಳ್ಬೋದು. ವರಮಹಾಲಕ್ಷ್ಮಿ ಹಬ್ಬದ ದಿನ ಬೆಳಗಿನ ಜಾವದ ಪೂಜೆನೇ ತುಂಬ ಶ್ರೇಷ್ಠ ಅಂತ ಹೇಳ್ತಿದ್ರಲ್ಲ, ಹಾಗಾಗಿ ಸರಿ ನಾವು ಬೆಳಗಿನ ಜಾವನೇ ಪೂಜೆ ಎಲ್ಲನೂ ಮುಗಿಸ್ಕೊಂಡು ಬಿಡೋಣ, ನೆಂಟರೆಲ್ಲ ಮಧ್ಯಾಹ್ನ ಮೇಲೆ ಬರಲಿ, ಏನು ತೊಂದರೆ ಇಲ್ಲ. ಮಧ್ಯಾಹ್ನ ಮೇಲೂ ಕೂಡ ನಾವು ಮನೆ ದೇವ್ರನ್ನ ಕರೆಸ್ತಾ ಇದ್ದೀವಿ, ಹಾಗಾಗಿ ಆ ದೇವ್ರ ದರ್ಶನ ಮಾಡ್ದಂಗೆ ಆಗುತ್ತೆ, ತೊಂದರೆ ಇಲ್ಲ ಅಂತೇಳಿ ಈ ಥರ ಪ್ಲ್ಯಾನ್ ಮಾಡಿಕೊಂಡು ಬೆಳಗಿನ ಜಾವನೇ ಪೂಜೆ ಎಲ್ಲನೂ ಇಟ್ಕೊಂಡಿದ್ದೀವಿ. ಇನ್ನು ಅಮ್ಮಂಗೆ ಒಂದು ಸ್ವಲ್ಪ ಸ್ಯಾರಿ ಹಾಕೊಳ್ಳೋಕ್ಕೂ ಕೂಡ ಅವ್ರಿಗೆ ಟೈಮೇ ಇರಲಿಲ್ಲ, ಆ ಕೆಲಸ ಈ ಕೆಲಸ ಅಂತೇಳಿ ನಾನು ತೊಗೊಂಡೋಗಿದ್ದು ಸ್ಯಾರಿನೂ ಕೂಡ ಅವ್ರು ಹಾಕ್ಕೊಳ್ಳಿಲ್ಲ. ಬೇಡ ಇಲ್ಲಿ ಕೆಲಸನೇ ಜಾಸ್ತಿ ಇದೆ, ಇನ್ನೊಂದು ದಿನ ಯಾವಾಗಾದರೂ ಹಾಕೊಳ್ತೀನಿ ಅಂತ ಹೇಳಿ ಅವರು ಕೆಲಸದ ಗಡಿಬಿಡಿಲೇ ಇದ್ದಾರೆ. ಇನ್ನು ಇವಾಗ ಕಳಶದ ಪೂಜೆ ಎಲ್ಲನೂ ಆದಮೇಲೆ ಇವಾಗ ಹಸುನ ಕರ್ಕೊಂಡು ಬಂದು ಹಸು ಪೂಜೆನ ಮಾಡ್ತಾಯಿದ್ದೀವಿ. ಬೆಳಗಿನ ಜಾವನೇ ಪೂಜೆ ಮಾಡ್ತಾ ಇರೋದ್ರಿಂದ ಒಂಥರ ಗಡಿಬಿಡಿನೇ ಇತ್ತು. ಏನಂದರೆ ಇಷ್ಟು ಟೈಮ್ ಒಳಗಡೆ ಪೂಜೆ ಮುಗ್ದೋಗ್ಬಿಡ್ಬೇಕು ಅಂತ ಹೇಳಿದ್ರಲ್ಲ, ಅದೇ ಒಂದು ಎಲ್ಲರ ತಲೆಯಲ್ಲಿದ್ದು. ಟೈಮ್ ಬೇರೆ ಚೆನ್ನಾಗಿಲ್ಲ, ಬೇಗ ಪೂಜೆ ಆಗೋಗಲಿ, ಬೇಗ ಆಗೋಗಲಿ ಅನ್ನೋ ಥರನೇ ಪಟ ಅಂತಲೇ ಪೂಜೆ ಮಾಡಿದ್ದೀವಿ ಇವತ್ತು. ಚೆನ್ನಾಗೇ ಆಯಿತು. ಆದರೆ ನಮಗೊಂದೇ ಒಂದೇನು ಬೇಜಾರಂದರೆ ತೊರೆ ಹತ್ರದಿಂದ ನೀರು ತರಲಿಕ್ಕಾಗಲಿಲ್ವಲ್ಲ ಅಂತ ಹೇಳ್ಬಿಟ್ಟು. ನನಗದು ತುಂಬಾ ಇಷ್ಟ. ನಾವು ಪಾಯ ಹಾಕ್ಸ್ಬೇಕಾದ್ರೂ ಕೂಡ ಅಷ್ಟೇ, ಅಥವಾ ಈ ಥರ ಏನಾದ್ರೂ ಇದ್ದಾಗ ಅಲ್ಲಿಂದನೇ ಹೋಗಿ ನೀರು ತೊಗೊಂಡು ಬರೋದು, ಅಲ್ಲಿ ಪೂಜೆ ಮುಗಿಸಿ ತೊಗೊಂಡು ಬರೋದು ತುಂಬಾ ಚೆನ್ನಾಗಿರುತ್ತೆ ಅದು. ನಮ್ಮ ತೊರೆ ಹತ್ರ ಹೋಗೋಕ್ಕೆ ನಂಗೆ ತುಂಬ ಖುಷಿ. ಹೋದ್ಸಲ ಬಂದಾಗಲೂ ಹೋಗೋಣ ಅಂತ ಅಂದ್ಕೊಂಡಿದ್ದೆ, ಆದರೆ ಹೋಗೋಕ್ಕಾಗಲಿಲ್ಲ. ಈ ಸಲನೂ ಆಗಲಿಲ್ವಲ್ಲ, ಅದೊಂಥರ ಬೇಜಾರಾಯಿತು ಅಷ್ಟೇ. ಅದನ್ನು ಬಿಟ್ಟರೆ ಪೂಜೆ ಎಲ್ಲ ತುಂಬಾ ಚೆನ್ನಾಗಾಯಿತು.
ನಿಮ್ಗೆ ಕೈ ಮೇಲೆ ಇಟ್ಕೊಂಡ್ರೆ ತೊಂದರೆ ಇಲ್ಲ, ಕೈ ಮೇಲೆ ಇಟ್ಕೊಂಡು ತಲೆ ನೋವಾಗ್ತಾಳಮ್ಮ. ಅಕ್ಕಿ ಹೋದ್ರಿ ಹಸು ಹಿಂದಕ್ಕೆ ನಿಂತ್ಕೊಡ್ರಿ ಹೋಗಿ ಇಂಕಲ್ ಆಗ್ತಾವ ಗ್ಯಾರಂಟಿ ಓದ್ತೀಯಾ? ಹಳ್ಳಿ ಹುಡುಗಿನ ಸಿಟಿ ಹುಡುಗಿನ? ಬರಲ್ಲ ಇತ್ತೀನಿ ಹೆಣ್ಮಕ್ಳು ಖರ್ಚು ಹೇಳ್ಕೊಳ್ಳಿ, ಹಸುವಿಂದ ಇಟ್ಕೊಳ್ಳಿ. ಸತ್ಯಂ ತರ್ತೇನ ಪರಿಶಿಂಚಾಮಿ ತಿಂತ ಅಮೃತಮಸ್ತು ಅಮೃತಾಬ್ಧನಾಯ ಸ್ವ ಓಂ ಪ್ರಣಾಯ ಸ್ವ ಅಪನಾಯ ಸ್ವ ಗಣಾಯ ಸ್ವ ಕೈ ಹುಷಾರ್ ಸಮನಾಯ ಸ್ವ ಪರಬ್ರಹ್ಮಣೇ ನಮಃ. ಕೈಗೆ ಕೊಟ್ಬಿಡಿ, ಆ ಮುಂದೆಗಳಿಗೆ ಸೈಡಿಗೆ ಕೊಡ್ಬೇಕು. ಮಂಗೇಶ್ವರ ನಮೋ ನಮಃ ಮಹಾಕರ್ಪೂರ ನಿರಾಂಜನಂ ಸಂದರ್ಶಯಾಮಿ ರಕ್ಷಾಂ ಧಾರಯಾಮಿ. ನಮಸ್ಕಾರ ಮಾಡ್ಕೋಬೋದಾ? ಪಾದ ಮಾಡ್ಕೊಡ್ರೆ ಮಾಂಗಲ್ಯನ ಮುಡ್ಸ್ಬೋದಾ? ಚಿನ್ನನ ಬಗ್ಗೆ ಬುಗ್ಸ್ಬೋದೇನಮ್ಮ? ಮುಡ್ಸು, ಬಿಚ್ಚಬಾರ್ದು, ಕತ್ತಿಂದ ಬಿಚ್ಚಬಾರ್ದು. ಕೊಡೋ ಏನಾರ ಪರವಾಗಿಲ್ಲ ಇರೋ ಸದ್ಯಕ್ಕೆ ಒಂದ್ ಕಾಲು ಮುಡ್ಸಿದ್ರೆ ಸಾಕು. ಬೇಡ ಪಾದಗಳಿಗೆ ಅವ್ರು ಚಿನ್ನವಾಗಿ ಬರಲಿ ಮನೆ ಒಳಗಡೆ ಅಂತ ಹಾಗೆ ನಿಂತ್ಕೋಬೋದು. 2 ನಿಮಿಷ ನಿಂತ್ಕೊಳ್ರಿ, ಬರ್ರಿ ಅಲ್ಲಿ ಬಾಲ ಹತ್ರ ಬರ್ರಿ. ಇನ್ನಿವಾಗ ಹಸು ಪೂಜೆ ಎಲ್ಲ ಮುಗಿದ್ಮೇಲೆ ಹೊಸ್ಲು ಪೂಜೆ ಕೂಡ ಮಾಡಿಸ್ತಿದ್ದಾರೆ. ಹೊಸ್ಲು ಪೂಜೆ ಎಲ್ಲ ಆದಮೇಲೆ ಹಸುನ ಒಳಗಡೆ ಕರ್ಕೊಂಡು ಹೋಗೋದು ಅಂತ ಹೇಳ್ಬಿಟ್ಟು ಹೊಸ್ಲು ಪೂಜೆ ಮಾಡಿಸುವಾಗಲೇ ಹೇಳ್ತಾಯಿದ್ರು, ಹಸು ಒಳಗಡೆ ಬಲಗಾಲ ಆದರೂ ಇಡಲಿ ಎಡಗಾಲ ಆದರೂ ಇಡಲಿ, ಯಾವ ಕಾಲಿಟ್ರೂ ಕೂಡ ಇದು ಮಾಡ್ಕೊಳ್ಬೇಡಿ, ತುಂಬಾ ಒಳ್ಳೆಯದು, ಹಸುನೇ ಲಕ್ಷ್ಮಿ, ಯಾವ ಕಾಲು ಇಟ್ಕೊಂಡು ಬಂದ್ರೂ ಕೂಡ ಒಳ್ಳೆಯದಾಗತ್ತೆ ಅಂತ ಹೇಳ್ಬಿಟ್ಟು ಅದು ಮೂಗು ಅಷ್ಟೇ. ಬರಗಾಲ ಹಾಕಲಿ ಎಡಗಾಲ ಹಾಕಲಿ, ಫಸ್ಟು ಹಸು ಒಳಗಡೆ ಪ್ರಯಾಣ ಮಾಡುತ್ತೆ. ಹಸು ಆದ್ಮೇಲೆ ನೀವಿಬ್ಬರು ಇಲ್ಲಿ ಸೇರು ಇಡ್ತೀನಿ, ಸೇರನ್ನ ನೀನು ಬಲಗಾಲ ಒದ್ದು ಬಲಗಾಲ ಇಟ್ಟು ಪ್ರವೇಶ ಮಾಡಬೇಕು. ಆಮೇಲೆ 5 ಜನ ಇವ್ರು ಬರ್ತಾರೆ, ಸುಮಂಗ್ಲಿ ಆಯ್ತಾ? ಹಸು ಕರ್ಕೊಂಬರ್ಬೋದಾ? ಇನ್ನು ಹಸು ಒಳಗಡೆ ಬರುವಾಗ ಸ್ವಲ್ಪ ನೆಲಕ್ಕೆ ಗೋಣಿ ಚೀಲ ಹಾಗೆ ಬೆಡ್ಶೀಟ್ ಎಲ್ಲನೂ ಹಾಕ್ಬೇಕಂತೆ. ಏನಂದರೆ ಟೈಲ್ಸ್ ಅಲ್ವ ಇವಾಗೆಲ್ಲ ಸಾಮಾನ್ಯವಾಗಿ ನೆಲಕ್ಕೆ ಹಾಕೋದು. ಹಸು ಒಳಗಡೆ ಬರುವಾಗ ಆ ಟೈಲ್ಸ್ ಮೇಲೆ ಕಾಲಿಟ್ಟ ತಕ್ಷಣವೇ ಜಾರು ಬಿಡುತ್ತಂತೆ, ಅದು ಬಿದ್ದೋಗ್ಬಿಡುತ್ತಂತೆ. ಹಾಗಾಗಿ ಮೊದಲು ಗೋಣಿ ಚೀಲನೋ ಅಥವಾ ಬೆಡ್ಶೀಟ್ನೋ ಏನಾದರೂ ಒಂದು ಹಾಕಿ ಅದು ಎಲ್ಲಿ ತನಕ ಬರುತ್ತೆ ಅಲ್ಲಿವರೆಗೂ ಬರೋವರೆಗೂ ಹಾಕಿ ಅಂತ ಹೇಳಿದರು. ಹಾಗಾಗಿ ಬೆಡ್ಶೀಟು ಮತ್ತು ಗೋಣಿ ಚೀಲ ಎಲ್ಲನೂ ಹಾಕ್ತು. ಸಾಮಾನ್ಯವಾಗಿ ಇದೆಲ್ಲ ಗೊತ್ತೇ ಇರಲ್ಲ ನಮಗೆ, ಯಾರಾದರೂ ಹೇಳಿದ್ರೇ ಗೊತ್ತಾಗೋದು. ಒಂದೇ ಸಲ ಹಸು ಏನಾದರೂ ಒಳಗಡೆ ಬಂದರೆ ಹಂಗೆ ಬಿದ್ದೋಗ್ಬಿಡುತ್ತಂತೆ. ಇನ್ನು ನಮ್ಮನೆ ಒಳಗಡೆ ಎಡಗಾಲು ಇಟ್ಕೊಂಡೇ ಬಂದಿದ್ದು ಹಸು. ಖುಷಿ ನಮಗೆ ಎಡ್ಗಾಲೋ ಬಲ್ಗಾಲೋ ಒಟ್ಟಿನಲ್ಲಿ ಲಕ್ಷ್ಮಿ ಮನೆಗೆ ಬಂದ್ಲಲ್ಲ ಸಂತೋಷವಾಗಿ, ಅದೇ ನಮಗೆಲ್ಲರಿಗೂ ಖುಷಿ. ಇನ್ನು ಹಸು ಒಳಗಡೆ ಬಂದಮೇಲೆ ನಾನು ಮತ್ತು ಅಪ್ಪು ಒಳಗಡೆ ಬರಬೇಕಂತೆ, ಅಂದರೆ ನಾನು ಸೇರೋದು ಒಳಗಡೆ ಬರಬೇಕು. ಅದಾದಮೇಲೆ ತುಂಬಿದ ಕೂಡ ತೊಗೊಂಡು ಮುತ್ತೈದರೆಲ್ಲ ಬಂದಿದ್ರಲ್ಲ ಅವರು ಹಿಂದೆನೇ ಬರ್ತಾರೆ. ಅದಾದಮೇಲೆ ನೀವು ದೇವ್ರ ಮನೆಗೆ ಹೋಗಿ ಫೋಟೋ ಇಟ್ಟು ಪೂಜೆ ಮಾಡಿ, ಅವರು ಕೂಡ ಪೂಜೆ ಮಾಡಿ ಕಳಸ ಎಲ್ಲ ದೇವ್ರ ಮನೇಲಿ ಇಡ್ತಾರೆ ಅಂತ ಹೇಳಿದರು. ಹಂಗೆ ಆಯಿತು. ಇನ್ನು ಹಸು ಬಂದಿತ್ತಲ್ಲ ಅದಕ್ಕೆ ಪ್ರಸಾದ ಕೊಟ್ಟು, ಅದಕ್ಕೆ ಬಾಗಣ ಏನೋ ಕೊಡ್ತಾರೆ, ಬಾಗಣ ಎಲ್ಲನೂ ಕೊಟ್ಬಿಟ್ಟು ಆರತಿ ಮಾಡಿ, ಕೆಂಪಾರತಿ ಮಾಡಿ ಅದಾದಮೇಲೆ ಕಳಿಸ್ಕೊಡೋದು ಅಂತ ಹೇಳ್ಬಿಟ್ಟು ಒಂಥರ ಚೆನ್ನಾಗಾಯಿತು. ನಾವು ನಿಜವಾಗ್ಲೂ ಸಿಂಪಲಾಗಿ ಗೃಹ ಪ್ರವೇಶ ಮಾಡಿದರೂ ಕೂಡ ಎಲ್ಲ ಶಾಸ್ತ್ರೋಕ್ತವಾಗಿ
ಯಾವ ಥರ ಆಗಬೇಕು ಗೃಹ ಪ್ರವೇಶ ಅದೇ ಥರ ಆಯಿತು. ಅದು ನಿಜವಾಗ್ಲೂ ನಮಗೆ ತುಂಬಾ ಖುಷಿ. ಬೆಳಗಿನ ಜಾವನೇ ಪೂಜೆ, ಅದಿನ್ನೊಂಥರ ಖುಷಿ. ಒಟ್ಟಿನಲ್ಲಿ ಇವತ್ತಿನ ದಿನ ತುಂಬ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ಇನ್ನು ಹಸುನೆಲ್ಲ ಕಳಿಸಿದ್ದಾದಮೇಲೆ ಈ ಕಡೆ ಹಾಲುಕ್ಸೋದು ಕೂಡ ಪೂಜೆ ಮಾಡ್ತಾಯಿದ್ರು. ಒಟ್ಟಿನಲ್ಲಿ ಒಂದು 7:30 ಅಷ್ಟರಲ್ಲೇ ಪೂಜೆ ಎಲ್ಲ ಮುಗೀತು ಅಂದ್ಕೊಂಡಿದ್ದಂಗೆ. ಅದಕ್ಕಿಂತ ಜಾಸ್ತಿ ಏನು ಟೈಮ್ ಹಿಡಿಲಿಲ್ಲ. ಬಲಗಡೆ ಹೋಗ್ತು. ಹೌದಾ? ಇದು ಬಂದ ಕಡೆಯಾ? ಅದು ಈ ಕಡೆ ಸ್ವಲ್ಪ ಡೌನ್ ಮಾಡೋರಲ್ಲ, ಅದಕ್ಕೆ ಬಲಗಡೆ ಹೋಗೈತೆ. ಆ ಕಡೆನೇ ಉಗಿಸ್ಬೇಕು ಅಂತ ಆ ಕಡೆ ಡೌನ್ ಮಾಡಿದ್ದು ಅಷ್ಟೇನು ಒಂದೇ ಸಲ ನುಕ್ಕೋದು. ಸಾಕು. ಈ ಕಡೆ ಹೋಗಪ್ಪ. ಫಸ್ಟ್ ಒಂದು ಲೋಟ ಲೋಟ ಫಸ್ಟ್ ಇಲ್ಲಿ ಇವಾಗ ಅರಿಶಿನ ಇದು ಪೂಜೆ ಮಾಡಿ ಎಲ್ಲೆಡಕ್ಕೆ ಇಟ್ಬಿಟ್ಟು ಪೂಜೆ ಮಾಡಿ ಸಂತೆಯಲ್ಲಿ ಊದ್ಕಡ್ಡಿ ಬರವ 2. ಇನ್ನು ಗೃಹ ಪ್ರವೇಶನೂ ಕೂಡ ಸುಸೂತ್ರವಾಗಿ ಆಯಿತು. ಇನ್ನಿವಾಗ ನಾವು ತಿಂಡಿಗೆ ರೆಡಿ ಮಾಡ್ಕೊಂಡ್ಬಿಟ್ಟು ಅದಾದಮೇಲೆ ಮಧ್ಯಾಹ್ನ ನೆಂಟರು ಬರ್ತಾರಲ್ಲ ಅವರಿಗೆ ಅಡುಗೆ ಎಲ್ಲ ಮಾಡಬೇಕು ಅಂತೇಳಿ ಪ್ಲ್ಯಾನ್ ಮಾಡ್ಕೊಂಡಿದ್ದು. ಹಾಗೆ ಒಂದಿಬ್ಬರು ನನಗೆ ಕಮೆಂಟಲ್ಲಿ ಕೇಳ್ತಿದ್ರಿ ಹೋಮ್ ಟೂರ್ ಮಾಡಿ ಅಂತ ಹೇಳ್ಬಿಟ್ಟು. ನಾನು ಈಗಾಗಲೇ ನಮ್ಮ ಮನೇನ ಒಂದು 2-3 ವ್ಲಾಗಲ್ಲಿ ಶೇರ್ ಮಾಡ್ಕೊಂಡಿದ್ದೀನಿ, ಅಂದರೆ ತೋರಿಸಿದ್ದೀನಿ. ಮೊದಲು ಒಂದು ಸಲ ಊರಿಗೆ ಬಂದಾಗಲೂ ಕೂಡ ಕೆಲಸ ನಡೀತಾ ಇದೆ ಅಂತ ಹೇಳ್ಬಿಟ್ಟು ನಾನು ಆ ವ್ಲಾಗ್ನ ಹಾಕಿದ್ದೀನಿ ಅಂತ ಅಂದ್ಕೊಳ್ತೀನಿ. ಹಾಗಾಗಿ ಈ ಸಲ ಹೋಮ್ ಟೂರ್ ಏನು ಮಾಡ್ಕೊಳ್ಳಿಕ್ಕೆ ಹೋಗಲಿಲ್ಲ. ನಿಮಗೂ ಕೂಡ ನೋಡಿದ ವಿಡಿಯೋನೇ ನೋಡಬೇಕಂದ್ರೆ ಸ್ವಲ್ಪ ಬೇಜಾರಾಗ್ಬೋದು ಅಂತ ಅಂದ್ಕೊಂಡು ಬೇಕಿದ್ರೆ ನಾನು ಲಿಂಕ್ ಕೊಟ್ಟಿರ್ತೀನಿ, ನೀವು ಚೆಕ್ ಮಾಡಿ ಆ ವ್ಲಾಗ್ನು ಕೂಡ. ಇನ್ನು ಯಾಕೆ ನೀವು ಮನೆಗೆ ಗೃಹ ಪ್ರವೇಶ ಮಾಡೋಕ್ಕಿಂತ ಮುಂಚೆನೇ ಪಾತ್ರೆಗಳನ್ನೆಲ್ಲ ತೊಗೊಂಡೋಗಿಟ್ಟಿದ್ದೀರಾ, ಸೋಫಾ ಎಲ್ಲ ತೊಗೊಂಡೋಗಿಟ್ಟಿದ್ದೀರಾ, ಆ ಥರ ಎಲ್ಲ ಇಡಬಾರ್ದು ಅಂತ ಕೂಡ ಹೇಳ್ತಿದ್ರಿ. ನಮ್ಮ ಕಡೆ ಆ ಥರ ಎಲ್ಲ ಏನೂ ಇಲ್ಲ. ಸಾಮಾನ್ಯವಾಗಿ ಒಂದು ಅರ್ಧ ಪೋರ್ಷನ್ ಮನೇನ ಕಟ್ಕೊಂಡ್ಬಿಟ್ಟು ಇನ್ನು ಮುಂದಿನ ಪೋರ್ಷನ್ ಇರುತ್ತಲ್ಲ ಅದನ್ನ ಆಮೇಲೆ ಕಟ್ಕೊಂಡು 2 ಮನೇಲೂ ಕೂಡ ಇರ್ತಾರೆ. ಆ ಮನೇಲೂ ಇರ್ತಾರೆ, ಈ ಮನೇಲೂ ಇರ್ತಾರೆ. ಈ ಥರ ಸಾಮಾನ್ಯವಾಗಿ ಹಳ್ಳೀಲಿ ಇರೋರಿಗೆ ಗೊತ್ತಿರುತ್ತೆ ಅಂತ ಅಂದ್ಕೊಳ್ತೀನಿ, ಅಂದರೆ ನಮ್ಮೂರ ಸೈಡಲ್ಲಿ ಇರೋರಿಗೆ ಗೊತ್ತಿರುತ್ತೆ ಅಂತ ಅಂದ್ಕೊಳ್ತೀನಿ. ಆ ಥರ ಹೊಸ ಮನೆಗೆ ಹೊಸ ಪದಾರ್ಥನೇ ತೊಗೊಂಡೋಗ್ಬೇಕು, ಅಂದರೆ ಗೃಹ ಪ್ರವೇಶ ಆದಮೇಲೆ ಎಲ್ಲ ಪದಾರ್ಥ ತೊಗೊಂಡೋಗ್ಬೇಕು ಅಂತ ಏನಿಲ್ಲ. ನಾವು ಕೂಡ ಕೇಳಿಬಿಟ್ಟೆ ಮಾಡಿರೋದು. ಇನ್ನೊಂದು ಅನಿವಾರ್ಯ ಕೂಡ ಇತ್ತು ನಮಗೆ, ಏನಂದರೆ ಸಂತುಗೆ ರಜಾ ಕೊಡ್ತಿರ್ಲಿಲ್ಲ. ನಾವು ಸೋಫಾನ ಮೊದಲೇ ಬುಕ್ ಮಾಡ್ಕೊಂಡು ಬಿಟ್ಟಿದ್ದು ಅಲ್ವಾ, ಅವ್ನು ಮತ್ತೆ ಇನ್ನೊಂದು ದಿನ ಹೋಗಿ ಊರಿಗೆ ಸೋಫಾ ಹಾಕ್ಬಿಟ್ಟು ಬರೋದು ಅಂದರೆ ಅವನಿಗೆ ಮುಖ್ಯವಾಗಿ ರಜಾ ಸಿಗ್ತಿರ್ಲಿಲ್ಲ. ಹಾಗಾಗಿ ನಾವೇ ಪ್ಲ್ಯಾನ್ ಮಾಡಿಕೊಂಡು ಇಲ್ಲ ಒಟ್ಟಿಗೆ ತೊಗೊಂಡೋಗ್ಬಿಡೋಣ, ಪದೇ ಪದೇ ರಜಾ ಹಾಕ್ಕೊಂಡು ಹೋದರೆ ಅವನಿಗೂ ಕೂಡ ಕಷ್ಟ ಆಗುತ್ತೆ ಅಂತ ಹೇಳ್ಬಿಟ್ಟು ಒಟ್ಟಿಗೆ ತೊಗೊಂಡು ಬಂದು ಅಷ್ಟೇ. ಇನ್ನು ಪಾತ್ರೆ ಸಾಮಗ್ರಿಗಳನ್ನೆಲ್ಲ ಯಾಕೆ ತೊಗೊಂಡೋಗಿದ್ದೀವಿ ಅಂತ ಅಂದರೆ ನಾವು ಸಿಂಪಲ್ ಆಗಲ್ವ ಗೃಹ ಪ್ರವೇಶ ಮಾಡಿಸ್ತಾ ಇರೋದು. ಇವಾಗ ಏನಕ್ಕೆ ಆದರೂ ಕೂಡ ಬೇಕೇ ಬೇಕಾಗತ್ತೆ. ಏನಾದರೂ ಒಂದು ಪೂಜೆಗೆ ಅಣಿ ಮಾಡ್ಕೊಡ್ಲಿಕ್ಕಿರ್ಬೋದು ಅಥವಾ ನಮಗೇನೇ ಅಡುಗೆ ಮಾಡ್ಕೊಳ್ಳಿಕ್ಕಿರ್ಬೋದು, ಇದಕ್ಕೆಲ್ಲ ಬೇಕೇ ಬೇಕು ಪಾತ್ರೆಗಳು. ಅದಲ್ಲದೆ ನಮಗೆ ಈ ಮನೆ ಬಿಟ್ಟು ಬೇರೆ ಮನೆ ಯಾವುದೂ ಇಲ್ಲ. ಹಳೆ ಮನೆ ಇತ್ತು, ಆ ಮನೆ ಬಿದ್ದೋಗ್ಬಿಟ್ಟಿದೆ. ಇನ್ನು ಎಲ್ಲಿಟ್ಕೊಳ್ಳೋದು ಅಲ್ವಾ, ಹಂಗಾಗಿ ಒಟ್ಟಿಗೆನೇ ಮನೇಲೇ ಇಟ್ಬಿಟ್ಟು ಇನ್ನು ರಿಲೇಟಿವ್ಸ್ ಮನೇಲೂ ಕೂಡ ಇಡ್ಬೋದಲ್ವ ಅಂತ ಹೇಳ್ತೀರಾ. ಮತ್ತೆ ಹೋಗಿ ಎಲ್ಲನೂ ತೊಗೊಂಡು ಬರಬೇಕಾಗತ್ತೆ. ಇವೆಲ್ಲರೂ ಇಲ್ಲೇ ಇರ್ತಾರೆ, ಅಂದರೆ ನಮ್ಮ ರಿಲೇಟಿವ್ಸ್ ಎಲ್ಲ ನಮ್ಮನೆ ಪೂಜೆಲೇನೇ ಇದ್ದಾರೆ. ನಾವು ಪದೇ ಪದೇ ಅಲ್ಲಿಂದ ಇಲ್ಲಿಗೆ ಇಲ್ಲಿಂದ ಅಲ್ಲಿಗೆ ಓಡಾಡೋಕ್ಕಿಂತ ಎಲ್ಲ ಒಟ್ಟಿಗೆ ತಂದು ಇಟ್ಕೊಂಡು ಬಿಡೋಣ, ಎಲ್ಲ ಸರಿ ಹೋಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು ಅಂದ್ಕೊಂಡು ಇಟ್ಕೊಂಡಿದ್ದು ಅಷ್ಟೇ. ಕೇಳಿಬಿಟ್ಟೆ ಮಾಡಿರೋದು. ನಮ್ಮ ಕಡೆ ಒಟ್ಟಿನಲ್ಲಿ ಆ ಥರ ಎಲ್ಲ ಏನಿಲ್ಲ. ಇಬ್ರು ಸುಳ್ಳು ಹೇಳ್ಕೊಂಡು ನನಗೆ ಇನ್ನೊಂದು ಮದುವೆ ಮಾಡ್ತಾರ ನಿಮ್ಮ ಮಗಳು. ಅವಳೇ ಮಾಡಿದ್ ನೀ ಮಾಡ ಅದಕ್ಕೇನ್ ಬಿಡಿ. ಅಲ್ಲ ಅವರೇ ಹೇಳ್ತಾವ್ರೆ ಇನ್ನೊಂದು ಮದುವೆ ಆಗು ಅಂತ ಅವ್ರು ನನ್ನ. ನಮ್ಮ ಕರೀರಿ ಗೊತ್ತಿಲ್ಲ, ಅವರೇ ಹೇಳ್ತಾ ಇರೋದು. ನಮ್ ಚಿಕ್ಕಿ ನನ್ ಕಡೆನೆ ಬೆಳ್ಳುಳ್ಳಿ ಚಿಕ್ಕಿನ ನನ್ ಕಡೆಲ್ಲ ಯಾವ್ದು ನ್ಯಾಯ ಅವ್ಲಪ್ಪ. ನಾನೇನು ಅಂದಿಲ್ಲ, ನಮ್ಮ ಮಗಳನ್ನ ಬಿಟ್ಕೊಡಕ್ಕಾಗದು ನಾವು.
ಇನ್ನು ಸುಮ್ಮನೆ ತಮಾಷೆಯಾಗಿ ಆ ಕೆಲಸ ಎಲ್ಲ ಮಾಡಿಕೊಂಡು ಮಾತಾಡ್ತಾ ಇದ್ದೋ. ನಮ್ಮೂರಿನ ಭಾಷೆ ನನಗೆ ಪರ್ಸ್ನಲಾಗಿ ತುಂಬ ಇಷ್ಟ. ಅದಲ್ಲದೆ ನಮ್ಗೆ ಆ ಥರ ಎಲ್ಲ ಮಾತಾಡಲಿಕ್ಕೆ ಅಷ್ಟೊಂದು ಬರಲ್ಲ, ಯಾಕಂದರೆ ಬೆಂಗಳೂರಲ್ಲೇ ಇದ್ವಲ್ಲ ಹಾಗಾಗಿ. ಆದರೆ ನಮ್ಮ ಚಿಕ್ಕಿ ನಮ್ಮೂರಲ್ಲಿರೋರು ಎಲ್ಲರೂ ಕೂಡ ಹಂಗೆ ಮಾತಾಡ್ತಾರೆ. ಕೇಳ್ತಿರೋಕ್ಕೆ ಒಂಥರ ಖುಷಿ ಆಗುತ್ತೆ. ನೀವು ಕೂಡ ಕೇಳ್ತಿದ್ರಿ ನಿಮ್ಮೂರಿನ ಭಾಷೆ ತುಂಬ ಚೆನ್ನಾಗಿರುತ್ತೆ ಶಿಲ್ಪ ಅಂತ ಹೇಳ್ಬಿಟ್ಟು. ಎಲ್ಲೆಲ್ಲಾಗುತ್ತೋ ಅಲ್ಲೆಲ್ಲ ನಾನು ಕ್ಲಿಪ್ಪಿಂಗ್ಸ್ನ ತೊಗೊಳಕ್ಕೆ ಟ್ರೈ ಮಾಡಿದ್ದೀನಿ. ಏನಂದರೆ ನಮ್ಮ ಫ್ಯಾಮಿಲಿಲಿ ನಾನೇನಾದರೂ ಈ ಥರ ವಿಡಿಯೋ ಮಾಡ್ತಾಯಿದ್ದೀನಿ ಅಂತ ಅಂದರೆ ಶುರು ಮಾಡಿದ್ಯಾ ನೀನು ಮತ್ತೆ ವಿಡಿಯೋನ ಅಂತ ಹೇಳ್ಬಿಡ್ತಾರೆ. ಸ್ವಲ್ಪ ಸುಮ್ಮನಾಗ್ಬಿಡ್ತಾರೆ, ಮಾತಾಡ್ಲಿಕ್ಕೆ ಹೋಗಲ್ಲ, ಸೈಲೆಂಟ್ ಆಗಿಬಿಡ್ತಾರೆ. ಇನ್ನು ನಾವು ಇವಾಗ ಅಡುಗೆಗೆ ರೆಡಿ ಮಾಡ್ಕೊತಾ ಇದ್ದೀವಿ. ಅಡುಗೆ ಮತ್ತು ತಿಂಡಿ ಎಲ್ಲನೂ ಒಟ್ಟಿಗೆನೇ ರೆಡಿ ಮಾಡ್ಕೊತಾ ಇದ್ದೀವಿ. ಅಷ್ಟರಲ್ಲಿ ಅಪ್ಪು ನೀವು ಮಾಡೋ ಅಷ್ಟರಲ್ಲಿ ಟೈಮಾಗಿ ಹೋಗ್ಬಿಡುತ್ತೆ, ನನ್ನ ಕೈಲಿ ಇರೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಕೇರ್ಪೇಟೆಗೆ ಹೋಗಿ ತಿಂಡಿ ತಿನ್ಕೊಂಡು ಬಂದಿದ್ದಾರೆ. ಹೋಟ್ಲಿಗೆ ಹೋಗ್ಬಿಟ್ಟು ತಿನ್ಕ ಬಂದವ್ರೆ ಎಲ್ಲರನ್ನೂ ಬಿಟ್ಟು. ಅದು ಇಷ್ಟೊಂದು ಲೇಟ್ ಆಯ್ತಲ್ಲ, ನಮಗೂ ಡೌಟು ಯಾಕೆ ಎಲ್ಲೋದ್ರು ಇವರು ಅಂತ ಅನ್ಕೊಂಡೆ. ಹೋದ್ರೆ ಬರ್ಲಿಲ್ವಲ್ಲ. ಇವರು ಏನೇನು ಐಟಮ್ ಬೇರೆ ಹೇಳಿದ್ರು. ಬಾಲಿಗೆ ತುಂಬ್ಕೊಂಡೋಗ್ತೀನಿ. ಸೌತೆಕಾಯಿ ಇದೊಂದು ಚೆನ್ನಾಗೈತೆ. ಇದನ್ನು ಹಚ್ಚಾಕ್ಬಿಡ್ಲಾ ತೆಗಿ ಕುಸು. ಹಚ್ಚಾಕು ಅಂದ್ರೆ ಯಾರಾದ್ರೂ ಕೂತ್ಕೊಡು, ಅದು ಎಸಿ ಬೇಡ ಮಕ್ಕಳ. ಸೌತೆಕಾಯಿ ಬೇಕಾ ದೇವ್ರಿಗೆ? ಒಂದು ಹಂಗಾರೆ ಇಟ್ಟಿರ್ತೀನಿ. ಪೂಜೆ ಮಾಡಿ ಗೊತ್ತಿಲ್ವಲ್ಲ ಇದು ಸ್ಟ್ರಾಂಗು ಪಲಾವ್ ಆಯ್ತು. ಇವಾಗ ಏನಮ್ಮ ಹೊಟ್ಟೆ ಸಿತ್ತಿತ್ತು. ಟಿಕ್ ಟಾಕ್ ಮಾಡ್ತಾಳೆ ಟಿಕ್ ಟಾಕ್ ಮಾಡ್ತೀನಮ್ಮ ನೀನು? ನಿಜ ಹೇಳು. ಹೌದಾ? ತೋರ್ಸು ಒಂದೆರಡು ನೋಡೋಣ. ತೋರ್ಸದ. ಇನ್ನು ಒಂದು 3-4 ಜನ ಮನೇಲಿ ಕೂತ್ಕೊಂಡು ತರಕಾರಿನೆಲ್ಲ ಹೆಚ್ಚಿಕೊಟ್ಬಿಟ್ಟು, ತರಕಾರಿ ಅದು ಇದು ಇರುತ್ತಲ್ಲ ಅದನ್ನೆಲ್ಲ ಹೆಚ್ಚಿ ರುಬ್ಬೆಲ್ಲನೂ ಕೊಟ್ಬಿಟ್ಟು, ಇನ್ನು ಈ ಕಡೆ ಒಂದು ರೂಮಲ್ಲಿ ಅಡುಗೆ ಎಲ್ಲನೂ ಮಾಡ್ಕೊಳ್ತಾ ಇರೋದು. ಮನೆಯಲ್ಲೇ ಮಾಡಿದ್ರೆ ಎಲ್ಲ ಸ್ವಲ್ಪ ಗಲೀಜಾಗೋಗ್ಬಿಡುತ್ತೆ. ಮತ್ತೆ ಮಧ್ಯಾಹ್ನ ದೇವ್ರು ಬರುತ್ತಲ್ವ, ಅಷ್ಟರಲ್ಲಿ ನಾವೆಲ್ಲ ಮನೆಯೆಲ್ಲ ಸ್ವಚ್ಛ ಮಾಡಿ ರೆಡಿ ಮಾಡಿ ಇಟ್ಕೊಳ್ಬೇಕಿತ್ತು. ಹಾಗಾಗಿ ಈ ಕಡೆ ಅಡುಗೆ ಎಲ್ಲನೂ ಮಾಡ್ಕೊಂಡು ಬಿಡೋಣ, ಇನ್ನು ಅಲ್ಲಿ ಕ್ಲೀನಾಗಿರುತ್ತೆ ಮನೆ, ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ತಿಂಡಿ ಎಲ್ಲನೂ ಮಾಡ್ಕೊಳ್ತಾ ಇದ್ದೀವಿ. ಬೆಳಗ್ಗೆ ಪಲಾವ್ ಮಾಡಿದ್ದು, ಬೆಳಗ್ಗೆಗೆ ಮತ್ತು ಮಧ್ಯಾಹ್ನಕ್ಕೆ ಎರಡೂ ಸೇರಿಸಿನೇ ಪಲಾವ್ ಮಾಡಿದ್ದು. ಅದ್ರ ಜೊತೆಗೆ ಸ್ವಲ್ಪ ಮೊಸರು ಬಜ್ಜಿನೂ ಕೂಡ ಮಾಡಿದ್ದು. ಎಲ್ಲರೂ ಅಲ್ಲೇ ತಿಂಡಿ ತಿನ್ಕೊಂಡಿದ್ದಾಯಿತು. ಇನ್ನು ಅಪ್ಪು ತಿನ್ಕೊಂಡು ಬಂದಿದ್ರಲ್ಲ, ಅವರೇನೂ ತಿನ್ಲಿಕ್ಕೆ ಹೋಗಲಿಲ್ಲ. ನಾವು ತಿಂಡಿ ಎಲ್ಲ ತಿಂದ್ಬಿಟ್ಟು ಇನ್ನು ಊರಿನ ಒಳಗಡೆ ದೇವಸ್ಥಾನ ಇದೆಯಲ್ಲ, ಎಲ್ಲ ದೇವ್ರಿಗೂ ಹೋಗಿ ಪೂಜೆ ಮಾಡ್ಕೊಂಡು ಬರಬೇಕು. ಹಾಗಾಗಿ ನಾವು ಬಂದಿದ್ದು. ತಿಂಡಿ ತಿನ್ಕೊಂಡೇ ಬಂದು ಬೆಳಗಿನ ಜಾವ ಬೇಗ ಎದ್ದಿದ್ದರಿಂದ, ರಾತ್ರಿ ಲೇಟ್ ಮಲಗಿದ್ರಿಂದ ಹಶ್ವಾಗ್ತಾಯಿತ್ತು ನಿಜವಾಗ್ಲೂ ಕೂಡ. ಹಾಗಾಗಿ ತಿಂಡಿ ಎಲ್ಲ ಮುಗಿಸ್ಕೊಂಡೆ. ಅದಾದಮೇಲೆ ಹೋಗೋಣ ಅಂಥೇಳಿ ನಮ್ಮವ್ವ ಹೇಳಿದ್ರು ಕೂಡ ಕೇಳಲಿಲ್ಲ ನಾವು. ಇಲ್ಲ ತಿಂಡಿ ತಿನ್ಕೊಂಡೆ ಹೋಗೋಣ ಅಂದ್ಬಿಟ್ಟು ತಿಂಡಿ ತಿಂದ್ಬಿಟ್ಟೆ ಇವಾಗ ದೇವಸ್ಥಾನಕ್ಕೆ ಬಂದು ಪೂಜೆ ಎಲ್ಲನೂ ಮಾಡಿಸ್ತಾ ಇದ್ದೀವಿ. ಅಂದರೆ ನಾವೇ ಪೂಜೆ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಇದು ಬಂದು ರಾಮ ಮಂದಿರ, ಇಲ್ಲಿ ಯಾರೂ ಇರಲ್ಲ ಪೂಜೆ ಮಾಡಿಕೊಡ್ಲಿಕ್ಕೆ, ನಾವೇ ಬಂದು ಪೂಜೆ ಮಾಡಿಕೊಂಡು ಹೋಗ್ಬೇಕಾಗತ್ತೆ. ಇದಾದಮೇಲೆ ಊರಿನ ಒಳಗಡೆನೂ ಕೂಡ ಒಂದು 2-3 ದೇವಸ್ಥಾನ ಇದೆ. ಅದಾದಮೇಲೆ ಊರಿನ ಆಚೆ ಕಡೆ ಕೂಡ ದೇವಸ್ಥಾನ ಇದೆ. ಎಲ್ಲ ದೇವಸ್ಥಾನಕ್ಕೂ ಹೋಗಿ ಹಣ್ಕಾಯಿ ಕೊಟ್ಟು ಪೂಜೆ ಮಾಡಿಸ್ಕೊಂಡು ಬರಬೇಕು. ಸಾಮಾನ್ಯವಾಗಿ ಮನೇಲಿ ಏನೇ ಒಂದು ಶುಭ ಕಾರ್ಯ ಇದ್ದರೂ ಕೂಡ ಊರಿನೊಳಗಡೆ ಇರೋ ದೇವಸ್ಥಾನಕ್ಕೆ ಹೋಗಿ ಪೂಜೆ ಎಲ್ಲ ಮುಗಿಸ್ಕೊಂಡು ಬರೋದು ಊರಿನ ಕಡೆ ಪದ್ಧತಿ. ಗೊತ್ತಿರುತ್ತೆ ಅನ್ಕೋತೀನಿ, ನೀವು ಕೂಡ, ನಿಮಗೂ ಕೂಡ ಗೊತ್ತಿರುತ್ತೆ ಅಂತ ಅಂದ್ಕೊಳ್ತೀನಿ. ನಾವು ಊರಿನ ಒಳಗಡೆ ದೇವಸ್ಥಾನದೆಲ್ಲ ಪೂಜೆ ಎಲ್ಲ ಆಯ್ತಲ್ಲ, ಇನ್ನು ಇದು ತೋಟದಲ್ಲಿ ಇನ್ನೊಂದು ದೇವಸ್ಥಾನ ಇದೆ, ಅಲ್ಲಿಗೆ ಹೋಗಿ ಪೂಜೆ ಮಾಡಿಸ್ತಾ ಇದ್ದೀವಿ. ಅಪ್ಪುಗಂತೂ ಓಡಾಡಿ ಸುಸ್ತಾಗ್ಬಿಟ್ಟಿತ್ತು. ಅವರು ನಾನಂತೂ ಬರಲ್ಲ, ನೀನೇ ಹೋಗ್ಬಿಟ್ಟು ಬರವ, ನಾನು ಕಾರಲ್ಲೇ ಕೂತಿರ್ತೀನಿ ಅಂದ್ಬಿಟ್ಟು ಕೂತ್ಕೊಂಡು ಹಣ್ಣು ಕಾಯಿ ಹೂವು
ಹೂವು ಎಲ್ಲನೂ ನೀಟಾಗಿ ತೆಗ್ದು ಕೊಡ್ತಿದ್ರು. ಅದನ್ನೊಂಚೂರು ನಮ್ಮ ಕುಸುಮ ವಿಡಿಯೋ ಮಾಡ್ಕೊಂಡಿದ್ದಾಳೆ. ಒಳ್ಳೆ ನೀಟಾಗಿ ಎಲ್ಲನೂ ಅರೇಂಜ್ ಮಾಡಿಕೊಡ್ತಾ ಇದ್ದಾರಲ್ಲ ಅಕ್ಕ ಅಂತೇಳ್ಬಿಟ್ಟು. ಈ ದೇವಸ್ಥಾನ ಮುಗೀತು, ಇನ್ನೊಂದು ದೇವಸ್ಥಾನಕ್ಕೆ ಹೋಗಬೇಕು ಅನ್ನೋ ಅಷ್ಟರಲ್ಲಿ ಅವ್ರು ಅಲ್ಲೇ ರೆಡಿ ಮಾಡಿ ಇಟ್ಕೊಳ್ತಾ ಇದ್ರು. ತಗೊಳ್ಳಿ ಹೋಗಿ ಅಂತ ಹೇಳ್ಬಿಟ್ಟು. ಇನ್ನಿವಾಗ ಇದು ಬಂತು ಕೊನೆಯ ದೇವಸ್ಥಾನ, ಊರಿಂದ ಹೊರಗಡೆ ಇರೋದು, ಅಂದರೆ ತೋಟದಲ್ಲಿರೋ ದೇವಸ್ಥಾನ. ಅಲ್ಲಿಗೆ ಪೂಜೆ ಎಲ್ಲ ಮುಗಿಸ್ಕೊಂಡು ಬಂದು ನಾವು ಬರೋ ಅಷ್ಟರಲ್ಲಿ ನಮ್ಮ ಚಿಕ್ಕಿ ಎಲ್ಲರೂ ಸೇರಿಕೊಂಡು ಅಡುಗೆ ಎಲ್ಲ ಮಾಡಿದರು. ನಮ್ಮ ಸುಮ್ಮಮ್ಮರೆಲ್ಲ ಸೇರಿಕೊಂಡು ಅನ್ನ ಸಾಂಬಾರು ಮತ್ತು ಪಲ್ಯ, ಹಪ್ಪಳ, ಉಪ್ಪಿನಕಾಯಿ ಜೊತೆಗೆ ಜಾಂಗೀರ್ನ ತರಿಸಿದ್ದು. ಇಷ್ಟೇ ಸಿಂಪಲ್ ಅಡುಗೆ, ಸಿಂಪಲ್ ಪೂಜೆ, ಬೇಗನೆ ಆಗೋಯ್ತು ಅಡುಗೆನೂ ಕೂಡ. ನಮ್ಮ ಕಡೆ ಏನಂದರೆ ನಮ್ಮ ಫ್ಯಾಮಿಲಿಲಿ ಒಂದು ಮನೇಲಿ ಏನಾದ್ರೂ ಈ ಥರ ಕಾರ್ಯ ನಡೀತಾ ಇದೆ, ಏನೇ ಕಾರ್ಯ ಇರ್ಬೋದು, ಎಲ್ಲರೂ ಸೇರಿಕೊಂಡು ಒಟ್ಟಿಗೆ ಪಟಪಟ ಅಂತ ಕೆಲಸ ಮಾಡಾಕ್ಬಿಡ್ತಾರೆ ಗೊತ್ತಾ. ನಿಜವಾಗ್ಲೂ ಯಾರು ಹೋಗಿ ಕರೆಯೋದೇ ಬೇಡ, ಅವರಾಗವರೇ ಬಂದು ಎಷ್ಟು ನೀಟಾಗಿ ಮಾಡಿಕೊಡ್ತಾರೆ. ಅದಕ್ಕೆ ನಮ್ಮೂರಿನ ಜನ ಫ್ಯಾಮಿಲಿ ಅಂದರೆ ನನಗೆ ತುಂಬಾ ಇಷ್ಟ. ಅವರು ಕೂಡ ಹಂಗೆ ಬರ್ತಾರೆ, ನಾವು ಕೂಡ ಹಂಗೆ ಹೋಗಬೇಕು. ಆದರೆ ನಮಗೆ ಹೋಗ್ಲಿಕ್ಕಾಗಲ್ಲ ಬೆಂಗಳೂರಲ್ಲಿ ಇರೋದ್ರಿಂದ ಅಷ್ಟೇ. ಇನ್ನು ಮಧ್ಯಾಹ್ನಕ್ಕೆ ದೇವ್ರು ಬರಬೇಕಿತ್ತಲ್ಲ, ಅಷ್ಟರಲ್ಲಿ ಮತ್ತೆ ನಾವು ರೆಡಿ ಆಗಬೇಕಿತ್ತು. ಮನೆಯೆಲ್ಲ ಸ್ವಚ್ಛ ಮಾಡಿಬಿಟ್ಟು ನಾನು ಕೂಡ ಇನ್ನೊಂದು ಸಲ ಸ್ನಾನ ಮಾಡಿ ರೆಡಿ ಆಗಬೇಕಿತ್ತು. ಅವರು ಹೇಳಿದರು ಮತ್ತೆ ಮಡಿ ಮಾಡಿಕೊಂಡು ರೆಡಿ ಇರಬೇಕು ನೀವು ಪೂಜೆ ಕೂರೋರು ಅಂತ ಹೇಳ್ಬಿಟ್ಟು. ಹಾಗಾಗಿ ಅಮ್ಮನ ಸೀರೆನೇ ನಾನು ಹಾಕ್ಕೊಂಡೆ. ನಾನು ತೊಗೊಂಡೋಗಿದ್ದೆ 1-2 ಸೀರೆ, ಅದೇ ಸೀರೆಯಲ್ಲಿ ಕುತ್ಕೊಂಡು ಪೂಜೆ ಮಾಡೋದು ಅಂತ ಅಂದ್ಕೊಂಡಿದ್ದೆ. ಮತ್ತೆ ಅವರು ಮಡಿ ಮಾಡಬೇಕಂದ್ರಲ್ಲ, ಹಾಗಾಗಿ ಅಮ್ಮನ ಸೀರೆನೇ ಹಾಕ್ಕೊಂಡು ಇನ್ನಿವಾಗ ಊಟಕ್ಕೆಲ್ಲ ಕೊಡ್ತಾಯಿದ್ದೀವಿ. ಮಧ್ಯಾಹ್ನ ಆಯಿತು ಅಷ್ಟರಲ್ಲಿ ಎಲ್ಲರೂ ಕೂಡ ಬರ್ತಾಯಿದ್ರು. ಬಂದವ್ರಿಗೆಲ್ಲ ಊಟಕ್ಕೆ ಕೊಟ್ಟು ಅರಿಶಿನ ಕುಂಕುಮ ಎಲ್ಲ ಕೊಟ್ಟು ಎಲ್ಲನೂ ಕೂಡ ಕಳಿಸಿದ್ದಾಯಿತು. 1-2 ಗಂಟೆ ಆಯಿತು ದೇವ್ರು ಬರೋ ಅಷ್ಟರಲ್ಲಿ. ಬರೋವರೆಗೂ ಕೂಡ ಬಂದು ವೆಯ್ಟ್ ಮಾಡ್ತಾಯಿದ್ರು ಎಲ್ಲರೂ ಕೂಡ. ದೇವ್ರು ಬರೋ ಅಷ್ಟರಲ್ಲಿ ನಮ್ಮ ರಿಲೇಟಿವ್ಗಳು ಕೂಡ ಬಂದರು. ನಾವು ಯಾರ್ಯಾರಿಗೆ ಹೇಳಿದ್ದೋ ಅವರೆಲ್ಲರೂ ಕೂಡ ಬಂದರು. ಕೆಲವೊಬ್ಬರು ನಾಳೆ ಬರ್ತೀವಿ ಅಂತ ಹೇಳಿದ್ರು, ಇವತ್ತು ಹಬ್ಬ ಅಲ್ವಾ, ಹಾಗಾಗಿ ನಾಳೆ ಬರ್ತೀನಿ ಅಂತಲೇ ಎಲ್ಲರೂ ಹೇಳ್ತಾ ಇದ್ದಿದ್ದು. ಸರಿ ಅಂತ ಅಂದ್ಬಿಟ್ಟು ಸುಮ್ಮನೆ ಅದು. ಇನ್ನಿವಾಗ ದೇವರು ಕೂಡ ಬಂತು. ಅಂದರೆ ನಾವು ಮನೆ ಕರೆಸಿದ್ದು ದೇವಿರಮ್ಮ, ನಮ್ಮ ಮನೆ ದೇವರು. ಅದ್ರ ಜೊತೆಗೆ ಬೊಮ್ಮರಾಯ ಸ್ವಾಮಿ, ವೀರಭದ್ರ ಸ್ವಾಮಿ ಅವರು ದೇವ್ರನ್ನೆಲ್ಲ ತೊಗೊಂಡು ಬಂದಿದ್ದಾದಮೇಲೆ ತೊಟ್ಟಿಲಿ ಎಲ್ಲನೂ ಕೂಡ ಕ್ಲೀನ್ ಮಾಡಿಕೊಡ್ಬೇಕಿತ್ತು. ಸಾಮಾನ್ಯವಾಗಿ ಅವರೇ ಎಲ್ಲನೂ ಕೂಡ ಮಾಡ್ಕೊಂಡು ಬರ್ತಾರೆ. ನಾವು ದೇವ್ರು ಕರೆಸಿದ್ದೀವಲ್ಲ, ಅಮ್ಮಂಗೆ ಸ್ವಲ್ಪ ಹುಷಾರಿಲ್ಲ, ಹಾಗಾಗಿ ನಾವೇ ಎಲ್ಲನೂ ಕೂಡ ಮಾಡಿಕೊಟ್ಟು ಅದಾದಮೇಲೆ ಅವರು ಪೂಜೆಗೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದಾರೆ. ಮಾಮೂಲಿಯಾಗಿ ತುಂಬಿದ್ದು ಬಿಂದಿಗೆಯಲ್ಲಿ ನೀರು ತೊಗೊಂಡು ಮತ್ತೆ ಮನೆಗೆ ಹೋಗ್ಬೇಕಾಗತ್ತೆ ದೇವ್ರನ್ನೆಲ್ಲ ಕರೆಸ್ಕೊಂಡು. ನಾನು ಲಾಸ್ಟ್ ವ್ಲಾಗಲ್ಲಿ ಹೇಳಿದ್ನಲ್ಲ, ನಮ್ಮ ಫ್ಯಾಮಿಲಿಲಿ ಸ್ವಲ್ಪ ಮಕ್ಕಳುಗಳೇ ಜಾಸ್ತಿ ಅಂತ. ನೀವು ಇವಾಗ ನೋಡ್ಬೋದು, ಎಲ್ಲ ಚೋಟ ಮೋಟ ಸೈನ್ಯ ನಮ್ಮ ಫ್ಯಾಮಿಲಿಲಿ ಇರೋರೆಲ್ಲರೂ. ಅದರಲ್ಲೂ ಕ್ಯೂಟ್ ಹೆಣ್ಮಕ್ಳು ನನಗೆ ತುಂಬಾ ಇಷ್ಟ ಆಗ್ತಾರೆ, ಹೆಣ್ಮಕ್ಳು ಸ್ಪೆಷಲಿ. ಒಂಥರ ರೆಡಿ ಆಗಿಬಿಟ್ಟು ಈ ಥರ ಪೂಜೆ ಗೀಜೆಗಳೆಲ್ಲ ಅವರೇ ಒಂಥರ ಮುಖ್ಯವಾದ ಪಾತ್ರ ವಹಿಸೋದು ಅಂತಲೇ ಹೇಳ್ಬೋದು. ಎಷ್ಟು ಲಕ್ಷಣವಾಗಿ ಗೊಂಬೆಗಳ ಥರ ಕಾಣಿಸ್ತಾ ಇರ್ತಾರೆ. ಇನ್ನಿವಾಗ ನಾವು ಕೂಡ ಕಳಶ ಎಲ್ಲ ತೊಗೊಂಡು ಮನೆ ಹತ್ರ ಬಂದು, ಮನೆಗೆ ಬಂದಮೇಲೆ ಕೆಂಪಾರತಿ ಮಾಡಿಬಿಟ್ಟು ಒಳಗಡೆ ಕರ್ಕೊಳ್ತಾರೆ. ಎಲ್ಲ ದೇವ್ರುಗಳ್ನು ಕೂಡ ಒಳಗಡೆ ಕರ್ಕೊಂಡು ಒಂದು ರೂಮಲ್ಲಿ ಪೂಜೆನ ಇಟ್ಕೊಳ್ಳೋದು ನಮ್ಮ ಕಡೆ ಮಾಡೋ ಅಂಥದ್ದು. ಇನ್ನು ಅಮ್ಮನವರು ಮತ್ತು ಅಪ್ಪ ಎಲ್ಲ ಬಂದಿರ್ತಾರಲ್ಲ, ಅವ್ರಿಗೆ ಅವರೇ ಅಡುಗೆ ಮಾಡ್ಕೊಳ್ತಾರೆ. ನಾವೇನು ಮಾಡ್ಕೊಡೋಂಗಿರಲ್ಲ, ಅವರೇ ಅಡುಗೆ ಮಾಡಿಕೊಂಡು ಅವರೇ ಪೂಜೆ ಎಲ್ಲನೂ ಕೂಡ ಮಾಡ್ಕೊಳ್ತಾರೆ. ಈ ಸಲ ಅಮ್ಮನಿಗೆ ಸ್ವಲ್ಪ ಹುಷಾರಿಲ್ದಿರೋದ್ರಿಂದ ಅಮ್ಮನವ್ರಿಗೆ ನಾವೇನೇನೇ ಅಡುಗೆ ಎಲ್ಲನೂ ಮಾಡಿಕೊಟ್ಟು ಏನ್ ಹಿಂಗ್ 100 ಚಾನ್ಸ್ ಕೊಟ್ರು ಮಾಡೋದು ಬಾಯ್ ಕಡಿಕೆ. ಇವನ್ ಮಾಡ್ಲೇಬೇಕು, ಎಲ್ಲ ನೋಡ್ತಾವ್ರಲ್ಲ, ಆಗಲ್ಲ. ಈ ತರ ಡಿಫ್ರೆಂಟ್ ಆಗಿ ಯಾರು ನಿಲ್ಸಿದೀರಾ? ಅದ್ ಪಾಪ ಸತ್ತೋಗ್ಬಿಟ್ಟೈತೆ ಅಂತ ಆಲ್ರೆಡಿ. ಮತ್ತೆ 4 ಸತಿ ನಿಲ್ಲಿಸ್ತಾ ಇದೀನಿ, ಒಂದೇ ಸರಿ ಇನ್ನು ಫೋನ್ ಮಾಡ್ತಾ ಇದ್ದೀನಿ ಫೋನ್ ಇಟ್ಬಿಟ್ಟಾಗ ಬರ್ದಿಕ್ಕೋ. ನೀರ್ ಕಡಿಮೆ ಮಾಡಿದ್ಮೇಲೆ ಅದೊಂದು ಎಲ್ಲಾರ್ಗೂ ಗೊತ್ತಾಗೋಯ್ತು.
ನೀನ್ ಇದ್ದಾಗೆ ನಿಲ್ಸಿದ್ದೆ ಮಾಸಿಕ್ಕು ನೈಟ್ ಆಗ್ತಾ ಇದೆ. ಇನ್ನು ಮಧ್ಯಾಹ್ನ ಮೇಲೆ ಎಲ್ಲರೂ ಕೂಡ ಫ್ರೀ ಇದ್ವಲ್ಲ, ಹಂಗೆ ಸುಮ್ಮನೆ ಏನೋ ಒಂದು ಆಟ ಆಡಿಕೊಂಡು ಟೈಮ್ ಸ್ಪೆಂಡ್ ಮಾಡಿದ್ದಾಯಿತು. ಇನ್ನು ಊಟ ಎಲ್ಲ ಮುಗಿಸ್ಕೊಂಡು ಎಲ್ಲರೂ ಕೂಡ ಹೊರಡ್ತಾ ಇದ್ರು. ಕರ್ಕೊಂಡು ಹೋಗ್ಬಿಡಮ್ಮ ಒಂದೊಂದು ಕೆಲಸ ನನಗೆ ಹೆಂಗೋ ಮಾಡ್ಬಿಡಿ ಅನ್ಕೊಳಮ್ಮ, ಇದೆಲ್ಲ ತೊಳೆಯಕ್ ಬಿಟ್ಟಿದ್ರು ಅಂತ ಹೇಳಿದ್ರು. ಹೆಂಗೋ ಅಡುಗೆ ಮಾಡಕ್ಕೆ ಬಿಟ್ಟಿದ್ರು. ಇವತ್ತಿಂದ ತೋರಿಸೋದು ಇವತ್ತೆಲ್ಲ ತೊಳೆದ್ನಲ್ಲ ಸ್ವಲ್ಪ, ನೀನ್ ಇನ್ನೇನು ತೊಳೆಯಕ್ ಬಿಡ್ತೀಯ? ಇವತ್ತು ಹೆಂಗೆ ಚಾಪೆ ಹಾಸಿ ಅದ್ರ ಮೇಲೆ ಒಂದು ಬೆಡ್ಡು ಹಾಸಿ ಅದ್ರ ಮೇಲೆ ಒಂದು ರಜ್ಜ ಹಾಸಿ ಮಾಡ್ತಿತ್ತು. ಅದು ಫ್ಯಾನ್ ಇಲ್ಲ ಮನೆಯೆಲ್ಲ ಹೋಗೋರು, ಫ್ಯಾನ್ ತಗೊಂಬಂದು ಹಾಕಿದೀನಿ ಗೊತ್ತಾ. ಯಾರು ನೋಡ್ಕೊಂತಾರೆ ಇದಕ್ಕಿಂತ? ಅಯ್ಯೋ ನಮ್ಮ ಚಿಕ್ಕಪ್ಪನ ಚಿನ್ನಿ ಅನ್ನತ್ತಲ್ಲ, ನೈಟ್ ಹೊತ್ತು ಚಿನ್ನಿ ಅನ್ಬಾರ್ದು, ಏನೋ ನೈಟ್ ಹೊತ್ತವ್ರು ಉಪ್ಪು ಅನ್ಬಾರ್ದು, ಸಕ್ಕರೆ ಅನ್ಬೇಕು ಅನ್ನಲ್ಲ. ಒಂದ್ ನೈಟ್ ಹೊತ್ತು ನಿನ್ನ ಚಿನ್ನಿ ಅನ್ಬಾರ್ದು, ಬೆಳ್ಳಿ ಅಂತ ಬೆಳ್ಳಿ ಬಾಯಲ್ಲಿ ಅನ್ಬಿಟ್ಟು ಅದಕ್ಕೆ ಚಿನ್ನ ಬಾಯಿಲಿ ಅಂದಿಲ್ಲ, ಬೆಳ್ಳಿ ಬಾಯಿಲಿ ಆಯ್ತು ಅನ್ನಲ್ಲ, ಹೆಚ್ಚಗಂತೂ ಅಂತಾರೆ. ಅದೆಲ್ಲ ಗಾದೆ. ಇನ್ನು ಬೆಂಗಳೂರಿಗೆ ಹೊರಡಬೇಕು ಅಂತೇಳಿ ಹೊರಡ್ತಾ ಇದ್ರು. ಹಿರಿಯಂದ್ರು ಕೂಡ ಯಾರು ಕೂಡ ಇರಲಿಲ್ಲ, ಟೈಮ್ ಆಗುತ್ತೆ ಅಂತ ಹೇಳ್ಬಿಟ್ಟು. ಕುಸುಮ ನಮ್ಮ ಜೊತೆನೇ ಇದ್ಲು. ಇನ್ನು ಅವರು ಅವ್ರ ಅಮ್ಮ ಮತ್ತು ಅಣ್ಣಂದಿರೆಲ್ಲ ಬಂದಿದ್ರಲ್ಲ, ಅವರೆಲ್ಲನೂ ಕೂಡ ಹೊರಡ್ತಾ ಇದ್ರು. ಹಾಗಾಗಿ ಗಾಣದ ಹತ್ರ ಕರ್ಕೊಂಡೋಗಿದ್ದು. ನಮ್ಮ ಕಡೆ ಬೆಲ್ಲ ಅಲ್ವಾ ಸ್ಪೆಷಲ್ಲು, ಹಾಗಾಗಿ ಸ್ವಲ್ಪ ಬೆಲ್ಲ ತಗೊಂಡು ಹೋಗ್ತೀನಿ ಅಂತ ಆಂಟಿ ಕೂಡ ಹೇಳ್ತಿದ್ರು. ಹಾಗಾಗಿ ಇಲ್ಲಿಗೆ ಬಂದು ಬೆಲ್ಲ ತಗೊಂಡು ಹೋಗಿದ್ದಾಯಿತು. ಅಂದರೆ ಉಂಡೆ ಬೆಲ್ಲ, ಹಾಗೆ ಅಚ್ಚು ಬೆಲ್ಲ, ಈ ಥರ ಎಲ್ಲ ಸಿಗುತ್ತೆ. ಇದು ಏನೋ ಅರ್ಧ ಬೆಲ್ಲ ಇತ್ತು ಇವತ್ತು, ಅಂದರೆ ಪೂರ್ತಿ ಉಂಡೆ ಬೆಲ್ಲ ಅಲ್ಲ. ನಾವು ಹೋದ್ಸಲ ತೊಗೊಂಡು ಬಂದಿದ್ದಲ್ಲ ಅದೇ ಬೆಲ್ಲ. ನಮ್ಮ ಅಣ್ಣನಿಗೆ ಪರಿಚಯ ಇರೋದಲ್ವ ಗಾಣ, ಹಾಗಾಗಿ ಇಲ್ಲಿಗೆ ಬಂದುಬಿಟ್ಟು ಸ್ವಲ್ಪ ಕಡಿಮೆಗೆ ಸಿಗುತ್ತೆ ಅಂತ ಹೇಳಿ ತಗೊಂಡೋಗಿದ್ದು ಆಯಿತು. ಇನ್ನು ಅವರು ಕೂಡ ಎಲ್ಲನೂ ತೊಗೊಂಡು ಮೇಲ್ಕೋಟೆಗೆ ಹೋಗ್ಬಿಟ್ಟು ಅದಾದಮೇಲೆ ಬೆಂಗಳೂರಿಗೆ ಹೋಗ್ತೀನಿ ಅಂತ ಹೇಳಿ ಹೊರಟ್ರು. ಎಲ್ಲರೂ ಹೊರಟ್ಬಿಟ್ರಲ್ಲ, ಒಂಥರ ಬೇಜಾರಾಗ್ತಾ ಇತ್ತು. ಸುಮಾರು ಜನ ಬಂದಿದ್ದರು. ನನಗೆ ಎಲ್ಲರದ್ದು ವಿಡಿಯೋಸ್ನ ಮಾಡ್ಕೊಳ್ಳಿಕ್ಕೆ ಆಗಲಿಲ್ಲ. ವಿಡಿಯೋಗೆ ಯಾರು ಕಂಫರ್ಟಬಲ್ ಇರ್ತಾರೋ ಅವ್ರದ್ದು ಮಾತ್ರ ಒಂಚೂರು ಕ್ಯಾಪ್ಚರ್ ಮಾಡಿಕೊಂಡೆ ಅಷ್ಟೇ. ಮನೆ ತುಂಬ ಜನ ಇದ್ದು ಎಲ್ಲ ಹೊರಟ್ಬಿಟ್ರೆ ಒಂಥರ ಬೇಜಾರಾಗ್ತಾ ಇರುತ್ತೆ. ಇನ್ನು ರಾತ್ರಿ ಕೂಡ ಪೂಜೆ ಇದೆ, ಅಂದರೆ ಮನೆ ದೇವ್ರನ್ನ ಕರ್ಕೊಂಡು ಬಂದ್ವಲ್ಲ, ಆ ಪೂಜೆ ರಾತ್ರಿ ಮಾಡ್ತಾರೆ. ಮತ್ತು ನಾಳೆ ಮಧ್ಯಾಹ್ನನೂ ಕೂಡ ಪೂಜೆ ಇರುತ್ತೆ. ಆ ವ್ಲಾಗ್ನೂ ಕೂಡ ನಾನು ಶೇರ್ ಮಾಡ್ತೀನಿ. ಇನ್ನು ಇವತ್ತಿನ ವ್ಲಾಗ್ ಇಷ್ಟೇ. ವ್ಲಾಗ್ನ ಪೂರ್ತಿಯಾಗಿ ನೋಡಿರ್ತೀರಾ ಅಂತ ಅಂದ್ಕೊಳ್ತೀನಿ. ಪೂರ್ತಿಯಾಗಿ ವ್ಲಾಗ್ ನೋಡಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಇನ್ನಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಕೂಡ ನೋಡಿ, ಆಯಿತಾ?